ಹಲೋ ಫ್ಯಾಮ್, ಎಲ್ರಿಗೂ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ಕೆಇಗೆ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅಂತ ಕೆಇ ಓಮ್ ಅಂತ ಸರ್ಚ್ ಮಾಡಿಕೊಂಡು ಅದಾದ್ಮೇಲೆ ರೆಕ್ರೂಟ್ಮೆಂಟ್ ಅಂತ ಬನ್ನಿ. ಅಲ್ಲಿ ಸೆಕೆಂಡ್ ಆಪ್ಷನ್ ಅಲ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ರೆಕ್ರೂಟ್ಮೆಂಟ್ ಅಂತ ಇರುತ್ತೆ. ಅದನ್ನು ಸೆಲೆಕ್ಟ್ ಮಾಡಿ ಮತ್ತೆ ಕ್ಲಿಕ್ ಮಾಡಿ 11th ಬಿಟ್ಟಿರೋದು ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಫಸ್ಟ್ ಯಾರ ಹತ್ರ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿದಿರಾ ಇದರಲ್ಲೆಲ್ಲ ಅವರು ID ಹಾಕ್ಬಿಟ್ಟು ಎಂಟರ್ ಮಾಡಿ. ಇಲ್ದಿದ್ದವರು ಕೆಳಗಡೆ ಬಂದು ಅಲ್ಲಿ ನ್ಯೂ ರಿಜಿಸ್ಟ್ರೇಷನ್ ವಯ ಡಿಗಿ ಲಾಕರ್ ಅಂತ ಹಾಕಿ ಆಮೇಲೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಸಂಖ್ಯೆ ಏನಿರುತ್ತಲ್ವಾ ಅದನ್ನ ಅಲ್ಲಿ ಎಂಟರ್ ಮಾಡಿದಾದ್ಮೇಲೆ ಅಲ್ಲಿ ಪಕ್ಕದಲ್ಲಿ ಒಂದು ಕ್ಯಾಪ್ಚಾ ಇರುತ್ತೆ. ಆ ಕ್ಯಾಪ್ಚಾನ ಕರೆಕ್ಟಾಗಿ ಹಾಕಬೇಕು. ಒಂದೊಂದನ್ನೇ ನೀಟಾಗಿ ಎಂಟರ್ ಮಾಡಿ ನೋಡಿಕೊಂಡು ಅದಾದ್ಮೇಲೆ ನೆಕ್ಸ್ಟ್ ಅನ್ನೋ ಆಪ್ಷನ್ ಏನಿದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಯಾರ ಹತ್ರ ಫಸ್ಟೇ ರಿಜಿಸ್ಟ್ರೇಷನ್ ಮಾಡಿಲ್ಲ ಅವ್ರಿಗೆ. ಇದೆಲ್ಲ ಮಾಡಿದ್ಮೇಲೆ ಫಸ್ಟು ನೀವು ಆಲ್ರೆಡಿ ಡಿಗಿ ಲಾಕರಲ್ಲಿ ಇದು ಅಕೌಂಟ್ ಇದ್ದರೆ ನೀವೊಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಿರ್ತೀರ ಸ್ಟಾರ್ಟಿಂಗಲ್ಲಿ. ಆ ಒಂದು ಪಾಸ್ವರ್ಡ್ನ ಅಲ್ಲಿ ಹಾಕಿ ಮತ್ತು ನಿಮ್ಮ ಡೀಟೇಲ್ಸ್ ಎಲ್ಲನೂ ಅದರಲ್ಲೇ ಇರುತ್ತೆ. ಅಲ್ಲಿಂದ ನೆಕ್ಸ್ಟ್ ಕಂಟಿನ್ಯೂ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. 1-2 ಸೆಕೆಂಡ್ಸ್ ಲೋಡ್ ಆಗುತ್ತೆ. ಲೋಡ್ ಆಗಿದ್ದಾದಮೇಲೆ ನೀವು ಒಂದು ಮೊಬೈಲ್ ನಂಬರ್ ಏನಿರುತ್ತಲ್ವ ಅದನ್ನು ಹಾಕಿ OTP ಸೆಂಡ್ ಕೊಡಿ. ಅದಾದಮೇಲೆ ನೆಕ್ಸ್ಟು ಇಮೇಲ್ ID ಏನಿರುತ್ತಲ್ವ ಅದನ್ನು ಒಂದು ಆಕ್ಟಿವ್ ಇರುವಂತಹ ಇಮೇಲ್ IDನ ಹಾಕಿ. ಅದಾದಮೇಲೆ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕಾಗುತ್ತೆ, ಸ್ಟ್ರಾಂಗ್ ಪಾಸ್ವರ್ಡು. ಇದ್ರ ಮುಖಾಂತರನೇ ನೀವು ಲಾಗಿನ್ ಆಗೋಕ್ಕಾಗೋದು. ಯೂನಿಕ್ ನೇಮು, ಆ ಒಂದು ಏನು ಯೂನಿಕ್ ನೇಮ್ ಕ್ರಿಯೇಟ್ ಮಾಡಿರ್ತೀರಲ್ವ ಅದಕ್ಕೆ ಫಸ್ಟ್ ಮೊಬೈಲ್ ನಂಬರ್ OTP ಬಂದಿರುತ್ತೆ. ಆ ಒಂದು OTPನ ಯಾವ ಮೋಡಲ್ಲಿ ಬೇಕು, ವಾಟ್ಸಪ್ಪ, ಇಮೇಲ್ ಅಥವಾ SMS ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಯೂಸರ್ ನೇಮ್ನ ಕ್ರಿಯೇಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲೆಲ್ಲ ಮಾಡ್ತೀವಲ್ವ ಯೂನಿಕ್ ಯೂಸರ್ ನೇಮು, ಯಾರು ಇಡದೇ ಇರೋಂಥದ್ದು ಆ ಥರದ್ದೊಂದು ಇಟ್ಕೊಳ್ಳಿ. ಯಾಕಂದರೆ ಒಂದೇ ಥರದ್ದು ಬರಲ್ಲ, ಬೇರೆ ಯೂನಿಕ್ ಆಗಿ ಇಟ್ಕೋಬೇಕಾಗುತ್ತೆ. ಅದು ನೀವು ಅದನ್ನು ಮರಿಬಾರ್ದು. ಅದನ್ನು ಇಟ್ಕೊಂಡಿದ್ದಾದಮೇಲೆ ಮತ್ತೆ ಪಾಸ್ವರ್ಡ್ ಏನಿರುತ್ತಲ್ವ ಅದನ್ನು ಎಂಟರ್ ಮಾಡಿ OTP ಬರುತ್ತೆ. ಆಮೇಲೆ ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಆಗುತ್ತೆ ನಿಮ್ದೆಲ್ಲನೂ ಪ್ರೊಫೈಲು. ಆಮೇಲೆ ನೆಕ್ಸ್ಟು ನೀವು ಇಲ್ಲಿ ಏನು ಈ ಡ್ಯಾಶ್ ಬೋರ್ಡು ಏನು ಕಾಣಿಸ್ತಾ ಇದೆಯಲ್ವ ನಿಮಗೆ, ಈ ಹೋಮ್ ಪೇಜಲ್ಲಿ ಪ್ರೊಫೈಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಪ್ರೋಸೆಸ್ಸಲ್ಲಿ ಏನೆಲ್ಲ ಪಾಸ್ವರ್ಡ್ಸ್ ಹಾಕಿದ್ರೆ ಮತ್ತು ಡೀಟೇಲ್ಸ್ ಹಾಕಿದ್ರೆ ಎಲ್ಲ ಕರೆಕ್ಟಾಗಿ ಹಾಕಬೇಕು. ಇದು ಮುಂದಕ್ಕೂ ಅಷ್ಟೇ ಎಲ್ಲ ಡಾಕ್ಯುಮೆಂಟ್ಸ್ನ ನಿಮ್ಮ ಮಾರ್ಕ್ಸ್ ಕಾರ್ಡ್ಸು ಮತ್ತು ಏನು 12th ಕ್ವಾಲಿಫಿಕೇಷನ್ ಆಗಿರುತ್ತಲ್ವ, ಡಿಪ್ಲೊಮಾ ಆಗಿರ್ಬೋದು, ಆ ಒಂದು ಮಾರ್ಕ್ಸ್ ಕಾರ್ಡ್ಸ್ನೆಲ್ಲ ಪಕ್ಕದಲ್ಲಿ ಇಟ್ಕೊಳ್ಳಿ. ಎಲ್ಲ ರೆಡಿ ಮಾಡಿಕೊಂಡು ಕರೆಕ್ಟಾಗಿ ಎಂಟ್ರಿ ಮಾಡಬೇಕಾಗುತ್ತೆ ಇಲ್ಲಿಂದ. ಅದನ್ನೆಲ್ಲ ನೀಟಾಗಿ ತೊಗೊಂಡು ಮತ್ತು ಪಾಸ್ವರ್ಡ್ಸು ಮತ್ತು ID ಏನು ಕ್ರಿಯೇಟ್ ಮಾಡಿದ್ರೆ ಇಲ್ಲ ಫೋಟೋ ಆದರೂ ತೊಗೊಳ್ಳಿ ಅಥವಾ ಒಂದು ಕಡೆ ಬರ್ದಿಟ್ಟು ಆದರೂ ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಕಾಣಿಸ್ತಾ ಇದೆಯಲ್ವ ಈ ಕಡೆ ಲೆಫ್ಟ್ ಸೈಡಲ್ಲಿ, ಅಲ್ಲಿ ಡ್ಯಾಶ್ ಬೋರ್ಡ್ ಸೆಲೆಕ್ಟ್ ಆಗಿದೆ. ಅದರಿಂದ ಕೆಳಗಡೆ ಸೆಲೆಕ್ಟ್ ಮಾಡಬೇಕಾಗುತ್ತೆ ನೀವು ಪ್ರೊಫೈಲ್ ಅಂತ ಕಾಣಿಸ್ತಾ ಇದೆಯಲ್ವ ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಮದೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಒಂದು ಸ್ವಲ್ಪ ಡೀಟೇಲ್ಸ್ ಆಗಲೇ ಏನೇನೆಲ್ಲ ಫಿಲಪ್ ಮಾಡಿದರೆ ಅದೆಲ್ಲ ಆಟೋಮೆಟಿಕ್ ಸ್ವಲ್ಪ ಇರುತ್ತೆ. ಇನ್ನು ಮಿಕ್ಕಿದ ಡೀಟೇಲ್ಸ್ನ ಫಾದರ್ ನೇಮು, ಮದರ್ ನೇಮು, ಯಾವ ಊರಿಗೆ ಬಿಲಾಂಗ್ ಮಾಡ್ತೀರಾ, ತಾಲೂಕು, ಇದನ್ನೆಲ್ಲ ನೀವು ಒಂದೊಂದೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇದಾದಮೇಲೆ ನೋಡಿ ಇವಾಗ ಯಾವ ಊರು, ಡಿಸ್ಟ್ರಿಕ್ಟ್ ಅನ್ನೋದು ಕೇಳ್ತಾ ಇದೆ, ಅದನ್ನೆಲ್ಲ ಎಂಟ್ರಿ ಮಾಡಿ. ಅದಾದಮೇಲೆ ಒಂದು ಇಮೇಲ್ ID ಮತ್ತೆ ಕೇಳುತ್ತೆ. ಇಮೇಲ್ ID ಕರೆಕ್ಟಾಗಿ ಹಾಕಿ, ಯಾಕಂದರೆ ಅದರಲ್ಲೇನೇ ನಿಮ್ಮ ಒಂದು ಏನಾದರೂ ಇನ್ಫಾರ್ಮೇಷನ್ ಏನಾನ ಇದ್ದರೆ ಅವರು ಕಳಿಸೋದು ನಿಮಗೆ ಸಿಗೋದು. ಮತ್ತು ರಿಕವರಿ ಮಾಡ್ಕೊಳ್ಳೋದಕ್ಕೆ ID ಏನಾನ ಇದು ಅಕಸ್ಮಾತ್ ಪಾಸ್ವರ್ಡ್ ಏನು ಸೆಟ್ ಮಾಡಿರ್ತೀರಲ್ವ ಅದೆಲ್ಲ ಪ್ರಾಬ್ಲಮ್ ಆದರೆ ಕೂಡ ಅದರಿಂದನೇ ನೀವು ಇದು ಮಾಡೋಕ್ಕಾಗುತ್ತೆ. ಇದೆಲ್ಲ ಡೀಟೇಲ್ಸ್ ಆದಮೇಲೆ ಸೇವ್ ಮಾಡ್ಕೊಳ್ಳಿ. ಕೆಳಗಡೆ ಸೇವ್ ಕಾಣಿಸ್ತಿದೆಯಲ್ವ ಅಲ್ಲಿ. ಅದಾದಮೇಲೆ ನೆಕ್ಸ್ಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಇನ್ನೊಂದು ಪೇಜ್ ಓಪನ್ ಆಗುತ್ತೆ ನಿಮ್ಮ ಮುಂದೆ. ಅಲ್ಲಿ SLC ಮತ್ತು 10th ಏನು ಮಾರ್ಕ್ಸ್ ಕಾರ್ಡ್ ಇರುತ್ತಲ್ವ ಅದೆರಡು ಒಂದೇನೆ, ಅದರದ್ದು ರಿಜಿಸ್ಟ್ರೇಷನ್ ನಂಬರ್ನ ಕರೆಕ್ಟಾಗಿ ಹಾಕಿ ಮಿಸ್ ಮಾಡ್ದಂಗೆ. ಅದಾದಮೇಲೆ ಅದು ಹಾಕಿದ ತಕ್ಷಣ ಆಟೋ ಡೀಟೇಲ್ಸ್ ಏನೇನು ಇರುತ್ತಲ್ವ ಅದರದ್ದು, ಸ್ಕೂಲ್ ಎಲ್ಲಿ ಓದಿದ್ರೆ ಅದೆಲ್ಲ ಬರುತ್ತೆ. ಆಮೇಲೆ ಲ್ಯಾಂಗ್ವೇಜ್ ಯಾವ್ದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಕನ್ನಡ ಮೀಡಿಯಮ್ಮ ಇಲ್ಲಾಂದರೆ ಅದರ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು PUC ಏನಾನ ಓದಿದ್ರೆ ಎಸ್ ಅಂತ ಕೊಟ್ಬಿಟ್ಟು ಡೀಟೇಲ್ಸ್ ಹಾಕಿ, ಇಲ್ಲಾಂದರೆ ನೋ ಅಂತ ಕೊಟ್ಟು ನೆಕ್ಸ್ಟ್ ಕೊಟ್ಕೊಳ್ಳಿ. ನೆಕ್ಸ್ಟು ಅದಾದಮೇಲೆ ರಿಸರ್ವೇಷನ್ ಕೇಳ್ತಾ ಇದೆ, ರಿಸರ್ವೇಷನ್ ಬೇಕಾದರೆ ಎಸ್ ಅಂತ ಕೊಟ್ಕೊಳ್ಳಿ. ಅದಾದಮೇಲೆ ನಿಮ್ಮ ಒಂದು ಏನು RD ನಂಬರ್ ಇರುತ್ತಲ್ವ ಇನ್ಕಮ್ ಸರ್ಟಿಫಿಕೇಟಲ್ಲಿ, ಆ ಒಂದು RD ನಂಬರ್ನಲ್ಲಿ ಹಾಕಿದ ತಕ್ಷಣ ಆಟೋ ಡೀಟೇಲ್ಸು, ನೀವು ಯಾವ ಕಾಸ್ಟು, ಏನು ಹೆಸರು ಎಲ್ಲ ಆಟೋಮೆಟಿಕ್ ಅದೇನೇ ಬರುತ್ತೆ. ಅದನ್ನೆಲ್ಲ ಕರೆಕ್ಟಾಗಿ ಇದೆಯಾ ಸೇಮ್ ಅಂತ ಇದು ಮಾಡಿಕೊಂಡು ನೆಕ್ಸ್ಟು ನೀವು ಮುಂದಕ್ಕೆ ಹೋಗಿ. ಅದಾದಮೇಲೆ ರಿಲಿಜಿಯನ್ ಡೀಟೇಲ್ಸ್ ಕೇಳುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಕಲ್ಯಾಣ ಕರ್ನಾಟಕ ಆ ಕಡೆ ಏನಾನ ಬಿಲಾಂಗ್ ಮಾಡ್ತೀರಾ ಅಂತ ಕೇಳುತ್ತೆ, ಇನ್ ಕೇಸ್ ಇದ್ದರೆ ಅದನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಎಜುಕೇಷನಲ್ ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ ಫಸ್ಟ್ ನಿಮ್ಮ ಯಾವ ಯೂನಿವರ್ಸಿಟಿ ಅಂತ ಕೇಳ್ತಾ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಏನು ಕೋರ್ಸ್ ಓದಿದ್ದೀರಾ, ITI ಅಥವಾ ಡಿಪ್ಲೊಮಾ ಅವರು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೀವು 6ಅಲ್ಲಿ ಇಲ್ಲಿ ಏನೇನು ಹಾಕ್ಕೊಂಡಿದ್ದೀರಾ, ಡಿಪ್ಲೊಮಾ ಆಗಿದ್ರೆ ಅದು ಹಾಕ್ಕೊಳ್ಳಿ, ಪಾಸ್ ಆಗಿದ್ರೆ ಪಾಸು, ಆಟೋಮೆಟಿಕ್ ಅದೇನೇ ಸ್ವಲ್ಪ ಬರುತ್ತೆ. ಅದಾದಮೇಲೆ ಏನು ಮಾರ್ಕ್ಸ್ ಕಾರ್ಡ್ದು ನೇಮು ಮತ್ತು ಕಾಲೇಜ್ ಇಲ್ಲಿ ಎಂಟರ್ ಮಾಡಬೇಕು. ಕಾಲೇಜ್ ನೇಮ್ ಮತ್ತು ಫಸ್ಟ್ ಎಂಟರ್ ಮಾಡಿದಾದಮೇಲೆ ನೆಕ್ಸ್ಟು ಕೆಳಗಡೆ ರಿಜಿಸ್ಟರ್ ನಂಬರ್ ಹಾಕ್ಕೊಳ್ಳಿ. ಅದಾದಮೇಲೆ ಏನು ಪರ್ಸೆಂಟೇಜ್ ನೀವು ತೊಗೊಂಡಿದ್ರಲ್ವ ಅದನ್ನು ಹಾಕ್ಕೊಳ್ಳಿ. ಮತ್ತು ಈ ಕಡೆ ಯಾವ ಇದು ಗೌರ್ಮೆಂಟಿಂದ ರೆಕಗ್ನೈಸ್ಡ್ ಆಗಿದೆ ಕಾಲೇಜ್ AICTನ ಅದನ್ನು ಕೂಡ ಹಾಕಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಬಂದು ನೆಕ್ಸ್ಟ್ ಸ್ಟೆಪ್ಪು ನೀವು ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಒಂದು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡಿ, ಡಿಜಿಟಲ್ ಕ್ಲಾರಿಟಿ ಇರಬೇಕದು, ಡಿಜಿಟಲ್ ಆಗಿರೋದು. ಅದಾದಮೇಲೆ ನೋಡಿ ಈ ಥರ ಇರುತ್ತೆ, ಅದು ಒಂದು ಫೋಟೋ ಡಿಜಿಟಲ್ ಕ್ಲಾರಿಟಿ ಇರೋ ಫೋಟೋ ಹಾಕಿ. ನೆಕ್ಸ್ಟ್ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಒಂದು ರೀಸೆಂಟ್ ಸಿಗ್ನೇಚರ್ ಅಂದರೆ ಕರೆಕ್ಟಾಗಿ ಯಾವಾಗಲೂ ಒಂದೇ ಥರ ಆಗ್ತಿರಲ್ವ, ಆ ಒಂದು ಡಿಜಿಟಲ್
ಡಿಜಿಟಲ್ ಸಿಗ್ನೇಚರ್ನ ಒಂದು ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಾನು ಒಂದು ಸ್ವಲ್ಪ ಪ್ರಿವ್ಯೂ ತರಿಸಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಅದಾದಮೇಲೆ ಇಲ್ಲಿಗೆ ಆಲ್ಮೋಸ್ಟ್ ಎಲ್ಲ ಒಂದು ಪ್ರೋಸೆಸ್ಸು ಇದ್ರದ್ದು ಮುಗೀತು. ಜಸ್ಟ್ ಆ ಡಿಕ್ಲರೇಷನ್ ಒಂದ್ಸಲಿ ಓದ್ಕೊಳ್ಳಿ, ಏನೇನಿದೆ ಕ್ಲಿಯರ್ ಇನ್ಸ್ಟ್ರಕ್ಷನ್ ಅದನ್ನೆಲ್ಲ ನೋಡ್ಕೊಂಡು ಇದಾದಮೇಲೆ ಒಂದ್ಸಲಿ ಪ್ರಿವ್ಯೂ ಅಪ್ಲಿಕೇಶನ್ ಇರುತ್ತೆ, ಪ್ರಿವ್ಯೂ ಮಾಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿ ಆಗ್ತಾ ಇದೀನಿ ಅಂತ. ಅದಾದಮೇಲೆ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕೊಟ್ಬಿಟ್ಟು ಫೈನಲ್ ಸಬ್ಮಿಷನಲ್ಲಿ ಬಂದು ಇಲ್ಲಿ ಯಾವ ಒಂದು ಇದಿರುತ್ತಲ್ವ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಇದು ಅಪ್ಲಿಕೇಶನ್ ಫೀ ಬರುತ್ತೆ. ಆಮೇಲೆ ಯಾವ ಮೋಡ್ ಆಫ್ ಪೇಮೆಂಟ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟ್ ಮಾಡ್ಬೋದು. ಆಮೇಲೆ ಇಲ್ಲಿ ಒಂದು ಚಿಕ್ಕ ರೆಸಿಪ್ಟ್ ಬರುತ್ತೆ, ಇದನ್ನು ಫೋಟೋ ತೆಗೆದಿಟ್ಕೊಂಡು ಕಂಟಿನ್ಯೂ ಅನ್ನೋದ್ರ ಕಡೆ ಕೊಡಿ. ಆಮೇಲೆ ಇನ್ ಕೇಸ್ ಅಲ್ಲೇನ ಮಿಸ್ ಆಯಿತು ಅಂದರೆ ಇಲ್ಲಿ ಕೆಳಗಡೆ ಪೇಮೆಂಟ್ ಡೀಟೇಲ್ಸ್ ಅಲ್ಲಿ ಅಂತ ಇರುತ್ತೆ, ಅಲ್ಲಿ ಬಂದು ವ್ಯೂ ರೆಸಿಪ್ಟ್ ಅಂತ ಬರುತ್ತೆ. ಅಲ್ಲಿ ನೋಡಿದ್ರೆ ನಿಮ್ಮ ಒಂದು ರೆಸಿಪ್ಟ್ ಏನಿರುತ್ತಲ್ವಾ ಜನರೇಟ್ ಆಗಿರೋದು ಎಲ್ಲ ಡೀಟೇಲ್ಸ್ ಇರುತ್ತೆ. ಇದನ್ನ ಪಕ್ಕಾ ಸೇವ್ ಮಾಡಿ ಇಟ್ಕೊಳ್ಳಿ, ಯಾಕಂದರೆ ಫರ್ದರ್ ಫ್ಯೂಚರ್ ಯೂಸ್ಗೋಸ್ಕರ ಇದು ತುಂಬ ಇಂಪಾರ್ಟೆಂಟು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Always do it on my own, so I gotta get through it. And the only thing I know is to love what I'm doing. Never give up, never slow, till I finally prove it. Never listen to the no's, I just wanna keep moving. Keep my head up when I act, head up that's a fact. Never looking back, I'ma keep myself on track. Keep my head up, staying strong, always moving on. Feel I don't belong, tell my thoughts to move along. Push myself to be the best, die with no regrets. Live with every breath, see my message start to spread. And I had so many dreams, then you hit your teens. Life ain't really what it seems, try to find out what it means. Always do it on my own, so I gotta get through it. And the only thing I know is to love what I'm doing. Never give up, never slow, till I finally prove it. Never listen to the no's, I just wanna keep moving. Yeah, I put out all this art, it's my only medicine. Yeah, everything I do